ಸ್ವಿಮ್ಮಿಂಗ್ ಪೂಲ್ನಲ್ಲಿದ್ದ ವ್ಯಕ್ತಿ ತನ್ನ ಸೆಕ್ರೆಟರಿಗೆ ಒಂದ್ ವಾರದಲ್ಲಿ ಟೈಗರ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ಬೇಕು ಅಂತ ಹೇಳ್ತಿದ್ರೆ, ಈ ಕಡೆ ರಿಯೂನಿಯನ್ ಫಂಕ್ಷನ್ ಅಲ್ಲಿ ಸಾಮ್ರಾಟ್ಗೆ ಅವನ್ ಕ್ಲಾಸ್ಮೇಟ್ಸ್ ಅವಮಾನ ಮಾಡೋದಕ್ ಶುರು ಮಾಡಿದ್ರು. ಆದ್ರೂ ಸಾಮ್ರಾಟ್ ಆದಷ್ಟು ಕಾಮಾಗಿರೋದಕ್ ಟ್ರೈ ಮಾಡ್ತಾ ಮನ್ಸಲ್ಲೇ, ನನ್ನ ಮಕ್ಕಳಿಗೆ ಒಂದು ಗತಿ ಕಾಣಿಸ್ತಿದ್ದೆ, ಬಟ್ ನಾನು ಈ ಪಾರ್ಟಿಲಿ ಇನ್ನೂ ಸುಮಾರು ಹೊತ್ತಿರ್ಬೇಕು. ಸುಮ್ಮನೆ ಗಲಾಟೆ ಮಾಡ್ಕೊಂಡು ಅದ್ ಸಾನಿಯನ್ ಫ್ಯಾಮಿಲಿ ಗೊತ್ತಾದ್ರೆ ಆಮೇಲೆ ಕಷ್ಟಪಡ್ಬೇಕಾಗಿರೋದು ನಾನೇ. ಅದರಲ್ಲೂ ನಮ್ಮ ಕತ್ತೆ ಕಿರ್ಚಾಡೋದನ್ನೆಲ್ಲ ಕೇಳಿಸ್ಕೊಳ್ಳೋ ಕರ್ಮ ಯಾಕಬೇಕು ಅಂತ ಶರ್ಮಿಳನ ನೆನೆಸ್ಕೊಂಡು ಸುಮ್ನಾದ. ಸಾಮ್ರಾಟ್ ಜಸ್ಟ್ ಫೇಕ್ ಸ್ಮೈಲ್ ಮಾಡ್ಕೊಂಡು ಒಳಗೆ ಹೋದ. ಅಷ್ಟರಲ್ಲಿ ಗಿರಿ ಅನ್ನೋನು ಮೈಕ್ ತಗೊಂಡು, ನಾವ್ ಎಲ್ರಿಗೂ ಇನ್ವಿಟೇಷನ್ ಕಳ್ಸಿದ್ರು ಸ್ವಲ್ಪ ಜನ ಮಿಸ್ ಆಗಿದ್ದಾರೆ. ಅವರೆಲ್ಲ ಯಾರು ಅಂದ್ರೆ ಯಾವಾಗ್ಲೂ ಟ್ರಿಪ್ ಪ್ಲಾನ್ ಮಾಡಿ ಕೊನೆ ಟೈಮಲ್ಲಿ ಕೈ ಕೊಡ್ತಿದ್ದವ್ರು. ಎನಿವೆ ಎಲ್ರು ಪರವಾಗಿ ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಕುಶಾಲ್. ನೀನ್ ಮನ್ಸ್ ಮಾಡ್ಲಿಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಕಾಮಿನಿ ನಗ್ತಾ, ಹೌದು, ಕುಶಾಲಿಂದಾನೇ ನಮ್ಗಿಂತ ದೊಡ್ಡ ಹೋಟೆಲ್ ಅಲ್ಲಿ ಪಾರ್ಟಿ ಮಾಡೋದಕ್ಕಾಗ್ತಿರೋದು. ನಮ್ಮೆಲ್ರ ಖರ್ಚನ್ನು ಕುಶಾಲೇ ನೋಡ್ಕೋತಿದ್ದಾನೆ. ಕುಶಾಲ್, ನಾನ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, ಇದಕ್ಕೆಲ್ಲ ಎಷ್ಟು ಖರ್ಚಾಯ್ತು? ಕುಶಾಲ್ ತುಟಿ ಅಂಚಲೆ ನಸು ನಗ್ತಾ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಗೈಸ್ ಅಂತ ಹೇಳಿ ಕಾಮಿನಿ ಕಿವಿಲಿ ಏನೋ ಹೇಳ್ದ. ಆಗ ಅವಳು ಜೋರಾಗಿ ನಗೋದಕ್ ಶುರು ಮಾಡಿದ್ಲು. ಸಾಮ್ರಾಟ್ಗೆ ಇವರೆಲ್ಲ ಇದೇ ರೀತಿ ಓವರ್ ಆಕ್ಟಿಂಗ್ ಮಾಡೋರು ಅಂತ ಗೊತ್ತಿರೋದ್ರಿಂದ ಏನು ಮಾತಾಡದೆ ಖಾಲಿ ಇರೋ ಚೇರಲ್ಲಿ ಹೋಗಿ ಕೂತ್ಕೊಂಡ. ಕಾಮಿನಿನ ಅವನ್ ಪಕ್ಕನೆ ಬಂದ್ ಕೂತ್ಕೊಂಡು ಹಿಂದೆ ಇರೋಳ್ ಕಡೆ ನೋಡ್ತಾ, ಹೇ ಏನ್ ಗೊತ್ತಾ, ನಾನ್ ಇತ್ತೀಚೆಗೆ ವರ್ಲ್ಡ್ ಟೂರ್ ಮುಗಿಸ್ಕೊಂಡ್ ಬಂದೆ. 10 ಕಂಟ್ರೀಸ್ ಸುತ್ತಾಡ್ದೆ. ಗೂಬೆ ತರ ಮನೇಲಿ ಕೂತ್ಕೊಳ್ಳೋದಕ್ಕಿಂತ ನಂತರ ಹಾರಾಡೋದ್ ಕಲೀರಿ. ನೆಕ್ಸ್ಟ್ ಫ್ರಾನ್ಸ್ಗೆ ಹೋಗೋಣ ಅನ್ಕೊಂಡಿದೀನಿ, ಬರ್ತೀಯಾ ಅಂತ ಬಿಲ್ಡಪ್ ತಗೊಂಡ್ಲು. ಹರೀಶ್ ಕೂಡ ಅವಳ ಪಕ್ಕ ಕೂತ್ಕೊಂಡು, ಈ ಸಲ ನಾನು ಕೂಡ ಅವಳ ಜೊತೆ ಹೋಗ್ತೀನಿ. ನನಗೂ ಇಲ್ಲಿ ಇದ್ದು ಸಾಮ್ರಾಟ್ ಅಂತ ಲೋ ಕ್ಲಾಸ್ ಮುಖಗಳನ್ನ ನೋಡಿ ಬೇಜಾರಾಗೋಗಿದೆ ಅಂದ. ಅವ್ರ ಮಾತ್ಗೆ ಎಲ್ರೂ ಸುಮ್ನೆ ನಗ್ತಿದ್ರು. ಸಾಮ್ರಾಟ್ಗೆ ಹರೀಶ್ ಬ್ಯಾಗ್ ಮೇಲೆ ಓದ್ದು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅನ್ನಿಸ್ತಿತ್ತು. ಆದ್ರೂ ತನ್ನ ಐಡೆಂಟಿಟಿನ ಹೈಡ್ ಮಾಡ್ಕೊಂಡಿರ್ಬೇಕು ಅನ್ನೋ ಕಾರಣಕ್ಕೆ ಸುಮ್ನಾದ. ಕಾಮಿನಿ ಕುಶಾಲ್ ಕಡೆ ನೋಡಿ, ಬೈ ದ ವೇ ವಾಟ್ ಆರ್ ಯು ಡೂಯಿಂಗ್ ದಿಸ್ ಡೇಸ್ ಕುಶಾಲ್ ಅಂತ ಕೇಳಿದ್ಲು. ನಾನಾ ಆಕ್ಚುಲಿ ನಾನು ಇವಾಗ ಇಂಡಿಯಾದಲ್ಲೇ ಇರಬೇಕು ಅನ್ಕೊಂಡಿದ್ದೀನಿ. ಒಂದಷ್ಟು ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಿದ್ದೀನಿ. ಅದೆಲ್ಲ ಬಿಡಿ, ನಿಮ್ಗೇನೇನ್ ಬೇಕೋ ಅದೆಲ್ಲ ಆರ್ಡರ್ ಮಾಡಿ. ಡೋಂಟ್ ವರಿ ಅಬೌಟ್ ದ ಬಿಲ್ಸ್. ಆ ಕೊನೆ ಮಾತನ್ನ ಕೇಳಿ ಸಾಮ್ರಾಟ್ಗೆ ನಗು ಬಂದ್ಬಿಡ್ತು. ಅವನೊಬ್ನೇ ಕಿಸಕ್ಕಂತ ನಕ್ಬಿಟ್ಟ. ಕುಶಾಲ್ ಶೋ ಆಫ್ ಮಾಡ್ತಿರೋದು ಅವನ್ಗೆ ತುಂಬಾನೇ ಕಾಮಿಡಿ ಅನ್ನಿಸ್ತು. ಅಷ್ಟರಲ್ಲಿ ಡೇವಿಡ್ ಅನ್ನೋನೊಬ್ಬ, ಹೇ ಕುಶಾಲ್, ನೀನು ನಿಮ್ ಡ್ಯಾಡಿ ಕಂಪ್ನಿಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಇಲ್ಲೇ ಉಳ್ಕೋಬೇಕು ಅನ್ಕೊಂಡಿದ್ಯಾ ಅಂದ. ಇನ್ನೊಬ್ಬ, ಸದ್ಯದಲ್ಲೇ ಕುಶಾಲ್ ತಂದೆ ಹೆಸರು ನಮ್ ಕಂಟ್ರಿನಲ್ಲೇ ರಿಚೆಸ್ಟ್ ಪೀಪಲ್ ಲಿಸ್ಟಿಗೆ ಬರುತ್ತೆ ಅಂತಿದ್ರು ಗೊತ್ತಾ ಅಂದ. ಕಾಮಿನಿ ವಯ್ಯಾರದಿಂದ ನುಲಿತಾ ಕುಶಾಲ್ ಕಡೆ ನೋಡಿದ್ಲು. ಎಲ್ರೂ ಹೊಗಳ್ತಿದ್ರೆ ಕುಶಾಲ್ ಮೋಡಗಳ ಮೇಲೆ ತೇಲ್ತಾ ಇದ್ದ. ಅಷ್ಟರಲ್ಲಿ ಇನ್ನೊಬ್ಬ ಮೆತ್ತನೆ ವಾಯ್ಸಲ್ಲಿ, ಇರ್ಬಹುದು, ಬಟ್ ಆ ಲಿಸ್ಟ್ ನಲ್ಲಿ ಯಾವತ್ತು ಟಾಪ್ ಅಲ್ಲಿರೋದು ಟೈಗರ್ ಹೆಸರೇ ಅಂದ. ಹರೀಶ್ ಕ್ಯೂರಿಯಸ್ ಆಗಿ, ಏನೋ ಟೈಗರ್ ಹೆಸರ? ಇವತ್ಗೂ ಟೈಗರ್ ಆಸ್ತಿ ಏನ್ ಕಡಿಮೆ ಇದೆಯಾ? ಅವ್ರಿಗೂ ಬೇರೆಯವ್ರಿಗೂ 1000 ಕೋಟಿ ಡಿಫ್ರೆನ್ಸ್ ಇದೆ. ಲಿಸ್ಟಲ್ಲಿ ಏನಿದ್ರು ಫಸ್ಟ್ ಇರೋದು ಅವರೇ, ಆಮೇಲೆ ದಿಗ್ಬಾಲ್. ಕಾಮಿನಿ ಕುಶಾಲ್ನ ಇಂಪ್ರೆಸ್ ಮಾಡ್ಬೇಕಾಗಿತ್ತು. ಸೊ ಅವಳು ಜೋರಾಗಿ, ಅದೆಲ್ಲ ಬಿಟ್ಟಾಕಿ, ಆಕ್ಚುಲಿ ಇಲ್ಲಿ ಕುಶಾಲೇ ರಿಚೆಸ್ಟ್ ಬಾಯ್ ಅಂದ್ಲು. ಆಗ ಎಲ್ರೂ ತಮ್ಮಲ್ಲೇ ಏನೇನೋ ಮಾತಾಡ್ಕೊಳ್ಳೋದಕ್ ಶುರು ಮಾಡಿದ್ರು. ಬಟ್ ಯಾರು ಜೋರಾಗಿ ಹೇಳ್ತಿರ್ಲಿಲ್ಲ. ಹೀಗೆ ಒಬ್ಬೊಬ್ರು ತಲೆಗೊಂದೊಂಥರ ಮಾತಾಡೋದಕ್ ಶುರು ಮಾಡಿದ್ರು. ಸಾಮ್ರಾಟ್ಗೆ ಇದೇ ಮಾತುಗಳನ್ನ ಎಲ್ಲಾ ಕಡೆ ಕೇಳಿ ಬೇಜಾರಾಗೋಗಿತ್ತು. ಅವನು ಮೆನು ಕೈಗೆ ಎತ್ಕೊಂಡ, ಗೈಸ್ ನೀವೆಲ್ಲ ನನ್ನ ಕಡೆ ನೋಡೋದ್ ಬಿಟ್ಟು ಸ್ವಲ್ಪ ಮೆನು ಕಡೆನೂ ಗಮನ ಕೊಡಿ. ಫುಡ್ ಪ್ರಿಪೇರ್ ಮಾಡೋದಕ್ಕೆ ಟೈಮ್ ಬೇಕಲ್ವಾ ಅಂತ ಟಾಪಿಕ್ನ ಚೇಂಜ್ ಮಾಡೋದಕ್ಕೆ ನೋಡ್ದ. ಆಗ ಇನ್ನೊಬ್ಬ ಎತ್ ನಿಂತು, ಹೆಲೋ ಡೆಲಿವರಿ ಬ್ರದರ್, ಏನ್ ಜೋಕ್ ಮಾಡ್ತಿದ್ಯಾ? ಕುಶಾಲ್ ನಿನ್ಗೋಸ್ಕರ ಫುಡ್ ಆರ್ಡರ್ ಮಾಡ್ತಾನೆ ಅನ್ಕೊಂಡಿದ್ಯಾ? ನೀನ್ ಯಾವಾಗಿಂದ ನಮ್ಮ ಹಾಗೆ ಕುಶಾಲ್ಗೆ ಫ್ರೆಂಡ್ ಆದ? ಪಾಪ, ಒಳ್ಳೆ ಊಟ ಸಿಗುತ್ತೆ ಅಂತ ಆಸೆಯಿಂದ ಬಂದಿದ್ಯಾ ಅಲ್ವಾ ಅಂತ ಕೇಳ್ದ. ಕಾಮಿನಿನು ಅಹಂಕಾರದಿಂದ, ಹೌದು, ನಿನ್ಗೇನಾದ್ರೂ ತಿನ್ಬೇಕು ಅನ್ಸಿದ್ರೆ ನೀನೇ ಪೇ ಮಾಡಿ ತಗೊಂಡ್ ತಿನ್ನು ಅಂದ್ಲು. ಕುಶಾಲ್ ಕೈ ಮುಂದೆ ಮಾಡಿ, ಹೇ ಕಾಮಿನಿ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ರಿಯೂನಿಯನ್ ಪಾರ್ಟಿಗೆ ಬಂದ್ಮೇಲೆ ಊಟ ಮಾಡದೇ ಇರೋದಕ್ಕಾಗತ್ತಾ? ಅದಕ್ಕೆಲ್ಲ ಸೆಪ್ರೇಟ್ ಆಗಿ ಅವನೇ ಪೇ ಮಾಡೋದಕ್ಕಾಗತ್ತಾ? ಹೇ ಸಾಮ್ರಾಟ್, ಡೋಂಟ್ ವರಿ ಮ್ಯಾನ್, ಐ ವಿಲ್ ಪೇ ಯುವರ್ ಬಿಲ್ ಟು. ಏನ್ ಬೇಕೋ ಅದನ್ನ ಆರ್ಡರ್ ಮಾಡು. ಕಾಮಿನಿ ನಗ್ತಾ, ವಾವ್ ಕುಶಾಲ್, ಯು ಆರ್ ಸೋ ಸ್ವೀಟ್. ಬಟ್ ಏನೇ ಆಗ್ಲಿ, ಅವನ್ ಬಿಲ್ನ ನೀನ್ ಪೇ ಮಾಡೋದಕ್ ನಾನ್ ಬಿಡಲ್ಲ. ಅವನಿಗೂ ದುಡ್ದು ಲೈಫಲ್ಲಿ ನಿಂತರ ರಿಚ್ ಆಗ್ಬೇಕು ಅಂತ ಅನ್ನಿಸ್ಲಿ. ಇದನ್ನೆಲ್ಲ ಅವನು ಮೋಟಿವೇಶನ್ ಆಗಿ ತಗೊಳ್ಳಿ ಬಿಡು. ಹೋದ್ ಕಡೆ ಎಲ್ಲ ಫ್ರೀಯಾಗಿ ತಿಂದು ಎದ್ ಬಂದ್ರೆ ಲೈಫ್ ತುಂಬಾ ಈಸಿ ಆಗ್ಬಿಡುತ್ತೆ. ಆಗ ವೀಣಾ ಅನ್ನೋಳು, ಗಾಯ್ಸ್ ನಾವೆಲ್ಲ ಫ್ರೀಯಾಗಿ ಊಟ ಮಾಡ್ತೀವಿ ತಾನೆ, ಅವ್ನು ಒಬ್ಬನ್ಗೆ ಯಾಕೆ ಸಪ್ರೇಟ್ ರೂಲ್ಸು? ಇದೆಲ್ಲ ಚೆನ್ನಾಗಿರಲ್ಲ ಅಂದ್ಲು. ಅವಳಿಗೆ ಎಲ್ರೂ ಸಾಮ್ರಾಟ್ನ ಆಡ್ಕೊಳ್ತಿರೋದು ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಕಾಮಿನಿ ಮಾತ್ರ ಅದು ಇದು ಹೇಳ್ತಾ ಅವನ್ಗೆ ಅವಮಾನ ಮಾಡ್ತಾನೆ ಇದ್ಲು. ಕುಶಾಲ್ ಸ್ಟೈಲ್ ಆಗಿ ಜೇಬ್ ಒಳಗಡೆ ಕೈ ಹಾಕೊಂಡು, ಲೀವ್ ಇಟ್ ಕಾಮಿನಿ, ಸುಮ್ನೆ ಯಾಕಿಷ್ಟು ಚಿಕ್ಕ ವಿಷಯನ ದೊಡ್ಡದ್ ಮಾಡ್ಬೇಕು, ನಾನೇ ಪೇ ಮಾಡ್ತೀನಿ ಅಂದ. ಓಕೆ ಕುಶಾಲ್, ಹಾಗಿದ್ರೆ ಸಾಮ್ರಾಟ್ ಎಲ್ರೂ ಮುಂದೆ ನನಗೆ ಥ್ಯಾಂಕ್ಸ್ ಹೇಳಬೇಕು.
ಅಂದ್ಲು. ಇವಾಗ ಎಲ್ರೂ ಕಣ್ಣು ಸಾಮ್ರಾಟ್ ಮೇಲಿತ್ತು. ಇವನ್ ಥ್ಯಾಂಕ್ಸ್ ಹೇಳ್ತಾನೆ ಅಂತ ಎದುರು ನೋಡ್ತಾ ಇದ್ರು. ಆದ್ರೆ ಸಾಮ್ರಾಟ್ ಫುಲ್ ಆಟಿಟ್ಯೂಡ್ ಇಂದ ಎದ್ದು ನಿಂತ್ಕೊಂಡು, ವೇಟ್ ಎ ಮಿನಿಟ್, ನನ್ಗೋಸ್ಕರ ಯಾರು ಪೇ ಮಾಡ್ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಎಲ್ರ ಬಿಲ್ಲನ್ನು ನಾನೇ ಪೇ ಮಾಡ್ತೀನಿ. ನಿಮ್ಗೇನ್ ಬೇಕೋ ಆರ್ಡರ್ ಮಾಡಿ ಅಂದ್ಬಿಟ್ಟ. ವಾಟ್? ಏನ್ ಜೋಕ್ ಮಾಡ್ತಿದ್ಯಾ ಬ್ರದರ್? ಹಾ, ಇದನ್ನೇನ್ ಫುಟ್ಪಾತ್ ಮೇಲಿರೋ ಹೋಟೆಲ್ ಅನ್ಕೊಂಡಿದ್ಯಾ? ಅಲ್ಲ, ನಿನ್ಗೇನ್ ಹುಚ್ಚ? ಕುಶಾಲ್ಗೆ ಒಂದ್ ಥ್ಯಾಂಕ್ಸ್ ಹೇಳಿದ್ರೆ ಏನಾಗ್ಬಿಡುತ್ತೆ? ಇಷ್ಟೊಂದು ಡ್ರಾಮಾ ಎಲ್ಲ ಬೇಕಾ? ಏಯ್, ಯಾರೋ ಅವನು ನಿಮ್ ಬಾಸು? ನನ್ನ ಹೆಂಡತಿ ಜೊತೆ ಅವನ್ಗೇನೋ ಕೆಲ್ಸ? ಹಾ, ಹೇಳೋ ಅಂತ ಬೆದರಿಸ್ತ. ಅವರು ಡಾನ್, ನಮ್ ಬಾಸ್. ಆ ಹುಡುಗಿ ನಿಮ್ ಹೆಂಡತಿ ಅಂತ ನಮಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಸರ್. ಅತ್ಗೆ ಒಳಗಡೆ ಬಂದ್ಮೇಲೆ ನಮ್ ಬಾಸ್ ಅವ್ರ ಕಡೆ ನೋಡಿ ಅಂತ ಕಷ್ಟ ಪಟ್ಕೊಂಡ್ ಮುಂದಕ್ಕೆ ಹೇಳ್ತಿದ್ದಾಗ್ಲೇ ಸಾಮ್ರಾಟ್ ಅವನ ಹೊಟ್ಟೆಗೆ ಜೋರಾಗಿ ಪಂಚ್ ಮಾಡ್ದ. ಆಗ ಅವನು ರಕ್ತ ಕಾರ್ಕೊಂಡು ಅಲ್ಲೇ ಕುಸ್ತ್ ಬಿದ್ದ. ಸಾಮ್ರಾಟ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು. ಅದ್ರಲ್ಲೂ ಅವ್ನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಈ ತರ ಸಣ್ಣ ಪುಟ್ಟ ರೌಡಿ ಗ್ಯಾಂಗ್ಗಳು ಹುಟ್ಕೊಂಡಿರೋದು ಗೊತ್ತಾಯ್ತು. ಜಾಡ್ಸ್ ಅವ್ನ ಕಾಲಿಗೆ ಒಂದ್ ಒದ್ದು, ನೀವ್ ಮೇಯ್ನ್ ಆಗಿ ಯಾರ ಕೆಳಗೆ ಕೆಲಸ ಮಾಡ್ತಿರೋದು? ಟೈಗರ್ ಕೈ ಕೆಳಗ ಇಲ್ಲ ದಿಕ್ಪಾಲ? ಅವನು ನೋವಲ್ ಕಿರಿಸ್ತಾ, ಅಮ್ಮ ಬಾಸ್, ಹೇಳ್ತೀನಿ ಬಾಸ್, ಅದು ಟೈಗರ್ ಕೆಳಗೆ ಬಾಸ್, ಬಿಟ್ಬಿಡಿ ಪ್ಲೀಸ್ ಅಂತ ಗೋಗದ್ದ. ಸಾಮ್ರಾಟ್ ಆಗ ಸ್ವಲ್ಪ ಸಮಾಧಾನ ಆದ. ಆಮೇಲೆ ಅವನ್ ಕತ್ ಹಿಡ್ಕೊಂಡು ಮೇಲೆತ್ತಿ, ಹಾಗಾದ್ರೆ ನಿಮ್ ಟೈಗರ್ ಇಂಥ ಬುದ್ಧಿ ಹೇಳ್ಕೊಟ್ಟಿರೋದ? ಬೇರೆಯವ್ರ ಹುಡುಗಿ ಮೇಲೆ ಕಣ್ಣು ಹಾಕೋದನ್ನ ಟೈಗರ್ ಇಂದ ಕಲ್ತಿರೋದ? ಹೇಳೋ ರಾಸ್ಕಲ್ ಅಂತ ರೇಗ್ದ. ಅಯ್ಯೋ ಇಲ್ಲ ಬಾಸ್, ಟೈಗರ್ ಬದುಕಿಲ್ಲ. ಅವ್ರ ಟೀಮಲ್ಲಿ ಇದ್ದವರೆಲ್ಲ ಚೆಲ್ಲಪಿಲ್ಲಿಯಾಗಿ ಹೋಗಿದ್ದಾರೆ. ಇವಾಗ ಅವ್ರ ಟೀಮ್ ಮಾತನ್ನ ಯಾರೂ ಕೇಳಲ್ಲ. ನಾವು ಮಾತ್ರ ಹೀಗೆ ಮಾಡ್ತಿದ್ದೀವಿ ಅನ್ಕೊಂಡಿದ್ದೀರಾ? ಇಲ್ಲ, ಎಲ್ರೂ ಹಿಂಗೆ. ಒಂದೊಂದು ಗ್ರೂಪು ಡಿವೈಡ್ ಆಗಿದ್ದಾರೆ. ಆ ದಿಕ್ಪಾಲ್ ಮಾಂಟಿನ ಹೊಡಿಬೇಕು ಅಂತ ಕಾಯ್ತಿದ್ದಾನೆ. ಮಾಂಟಿ ಒಬ್ಬನ ಹೊಡೆದ್ರೆ ಟೈಗರ್ ಕಟ್ಟಿದ ಬ್ರ್ಯಾಂಡ್ ನೆಲಸಮ ಆದಂಗೆ ಲೆಕ್ಕ. ಸಾಮ್ರಾಟ್ ಅಪ್ಪನ್ನ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡ್ಕೊಂಡ. ಅವನಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅವ್ರನ್ನೆಲ್ಲ ಸರಿಯಾಗಿ ಗೈಡ್ ಮಾಡೋ ಹುಲಿ ಇಲ್ದೆ ಹಸ್ತಿರೋ ಕತ್ತೆ ಕಿರ್ಬಗಳ ತರ ಬಿಹೇವ್ ಮಾಡ್ತಿದ್ರು. ಸೊ ಸಾಮ್ರಾಟ್ ಇದಕ್ಕೆಲ್ಲ ಆದಷ್ಟು ಬೇಗ ಒಂದು ಪರಿಹಾರ ಹುಡುಕ್ಬೇಕು ಅನ್ಕೊಂಡು, ಸರಿ ಎದ್ದೇಳಿ ಎಲ್ರು ಹಾಸ್ಪಿಟಲ್ಗೆ ಹೋಗಿ ಬಿಲ್ನ ಅಕ್ರಮ್ ಅವ್ರ ಆಫೀಸಿಗೆ ಕಳಿಸಿ, ನಾನು ಕ್ಲಿಯರ್ ಮಾಡಿಸ್ತೀನಿ. ಏನು ಅಕ್ರಮ್ ಬಾಸ್ ನಿಮಗೆ ಗೊತ್ತಾ? ನಿಜವಾಗ್ಲೂನಾ? ಸಾಮ್ರಾಟ್ ಇವ್ರಿಗೆ ಹೇಗೆ ಅರ್ಥ ಮಾಡಿಸೋದು ಅಂತ ಯೋಚಿಸ್ತಾ ಹಾಗೆ ನಿಂತ್ಬಿಟ್ಟ. ತನ್ನ ಐಡೆಂಟಿಟಿನ ರಿವೀಲ್ ಮಾಡೋಕಂತೂ ಸಾಧ್ಯ ಇರಲಿಲ್ಲ. ಸೊ ಅವನು ಥಿಂಕ್ ಮಾಡಿ, ಹಾ ಆಕ್ಚುಲಿ ಟೈಗರ್ ಟೀಮಲ್ಲಿ ನಾನು ಕೂಡ ಒಬ್ಬ, ನಾನು ಮೆಂಬರ್ರೇ ಅಂದ. ಅವನು ತನ್ನ ತಂದೆ ಟೈಗರ್ ಸಾವ್ಗೆ ರಿವೆಂಜ್ ತಗೊಳ್ಳೋದಷ್ಟೇ ಅಲ್ಲ, ಹೇಗೆ ಛಿದ್ರ ಆಗಿರೋ ಸಾವಿರಾರು ಗುಂಪುಗಳನ್ನ ಮತ್ತೆ ಒಂದೇ ಟೀಮ್ ಮಾಡಿ ಅಲೈನ್ ಮಾಡಬೇಕು ಅನ್ಕೊಂಡ. ಅವನು ಟೈಗರ್ ಆಗೋಕೆ ಒಪ್ಕೊಂಡಿದ್ದಾನೆ ಅಂದ್ರೆ ಇದು ಅವನ ಕರ್ತವ್ಯನೇ ಅಲ್ವಾ? ಸಾಮ್ರಾಟ್ ಅವರನ್ನೆಲ್ಲ ಹಾಸ್ಪಿಟಲ್ ಕಳಿಸಿ ವಾಪಸ್ ಬಾರ್ ಕೌಂಟರ್ ಹತ್ರ ಬಂದ. ಆದ್ರೆ ಅಲ್ಲಿ ಎಲ್ಲಿ ನೋಡಿದ್ರು ಸಾನ್ಯಾ ಕಾಣಿಸ್ಲಿಲ್ಲ. ಅವನ ಹಾರ್ಟು ಟೆನ್ಷನ್ ಅಲ್ಲಿ ಜೋರಾಗಿ ಬಡ್ಕೊಳ್ದಕ್ ಶುರುವಾಯ್ತು. ಅವಳ ಜೊತೆ ಇದ್ದ ಗೂಂಡನ ನೆನಪು ಮಾಡ್ಕೊಂಡಾಗ ಅವನಿಗೆ ಇನ್ನೂ ಗಾಬರಿ ಆಯ್ತು. ಹಾಗಾದ್ರೆ ಸಾನ್ಯಾ ಎಲ್ಲಿ ಹೋಗಿದ್ದಾಳೆ? ಅವಳಿಗೆ ಏನಾದ್ರೂ ತೊಂದರೆ ಆಗಿದ್ಯಾ? ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇರಿ ಟೈಗರ್ ರಿಟರ್ನ್ಸ್. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.